ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ಕುರ್ಚಿಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಹಿಂದ ನಾಯಕ. ಸದ್ಯಕ್ಕೆ ಗದ್ದಲಕ್ಕೆ ಬ್ರೇಕ್ ಬಿದ್ದಿರುವುದರಿಂದಾಗಿ ಸಿಎಂ ಪಾರಾದಂಗೆ. ಆದರೆ ಇದು ಓನ್ಲಿ ಟೆಂಪರರಿ ಅಷ್ಟೇ, ಇದು ಶಾಶ್ವತ ಅಲ್ಲ, ಇದು ಬೀಸೋದೊಣ್ಣೆಯಿಂದಷ್ಟೇ. ಬಟ್ ಮುಂದೆ ಬರಬಹುದು ಮತ್ತೆ ಗಂಡಾಂತರಗಳು. ಅಹಿಂದ ನಾಯಕರು ಸಿದ್ದರಾಮಯ್ಯನವರು ಬಹಳ ಬೆಂಬಲ ಸಿಕ್ತು ಅವರಿಗೆ ರಾಜ್ಯಾದ್ಯಂತ ಎಲ್ಲ ಸಮುದಾಯಗಳದ್ದು. ನೋಡಿ, ಸಿದ್ದರಾಮಯ್ಯನವ್ರಿಗೆ ಈ ಅಹಿಂದ ಸಮುದಾಯದ ಬಲವೇ ಅಸ್ತ್ರ ಅವರಿಗೆ. ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯಗಳು. ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಬರುತ್ತೆ. ಈ ಚುನಾವಣೆಗಳನ್ನು ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಸಿದ್ದರಾಮಯ್ಯ ಅವರನ್ನು ಕಳೆದುಕೊಳ್ಳಲು ಹೈಕಮಾಂಡ್ಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ಬಿಹಾರದಲ್ಲಿ ಇವ್ರಿಗೆ ಗೊತ್ತಿದೆ ಇವ್ರ ಹಣೆ ಬರ ಏನಾಯಿತು. ಹಿಂದುಳಿದ ವರ್ಗಗಳೆಲ್ಲ ಕೂಡ ಬೇರೆ ಪಕ್ಷಕ್ಕೆ ವೋಟ್ ಮಾಡಿದ್ವು. ಹಾಗಾಗಿನೇ ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ. ಈಗ BJP ಪರಿಸ್ಥಿತಿ ಏನಾಯಿತು, ಯಡಿಯೂರಪ್ಪನವ್ರನ್ನ ಕಣ್ಣೀರು ಹಾಕಿ ಕೆಳಗಿಳಿಸಿದ್ರು, ಲಿಂಗಾಯತರೆಲ್ಲ ಕೈ ಕೊಟ್ಟರು. ಹಾಗಾಗಿ 2023ರಲ್ಲಿ ಭರ್ಜರಿ ಬಹುಮತವನ್ನು ಕಾಂಗ್ರೆಸ್ಗೆ ಜನರು ಕೊಟ್ಟರು. ಇನ್ನು DCM DK ಶಿವಕುಮಾರ್ ಪ್ರಬಲ ಅಂತ ನಾವು ಅಲ್ಲಗಳೆಯೋಕ್ಕಾಗಲ್ಲ. ಅವರು ಕೂಡ ಶಕ್ತಿ ಸಾಮರ್ಥ್ಯ ಇರುವಂತಹ ಒಬ್ಬ ಸಂಘಟನಾ ಚತುರ. ಹೀಗಾಗಿ DCM DKಶಿಯನ್ನು ಕೂಡ ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ ಅವ್ರಿಗೆ. ಆದರೆ DKಶಿಗಿಂತ ಸದ್ಯಕ್ಕೆ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ. ಈ ಕಾರಣದಿಂದ ಇನ್ನಷ್ಟು ಕಾಲ ಸಿದ್ದರಾಮಯ್ಯನವರು ಕುರ್ಚಿ ಅಬಾಧಿತ. ಮುಂದುವರಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಹೈಕಮಾಂಡ್ ಈಗ ಸಿಕ್ಕಾಕೊಂಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಕಳೆದ 12 ದಿನಗಳಿಂದ ನಡೀತಾ ಇದ್ದಂತಹ ಕುರ್ಚಿ ಕಾದಾಟದ ಹೈಡ್ರಾಮಾಕ್ಕೆ ಸದ್ಯ ಕದನ ವಿರಾಮ, ಅದು ಅಲ್ಪ ವಿರಾಮ ಅಂತ ಅನಿಸ್ತಾ ಇದೆ ನಮಗೆ. ಹೈಕಮಾಂಡ್ ಇಲ್ಲಿ ಹೇಗೆ ಸಕ್ಸಸ್ ಆಯಿತು ಇವರಿಬ್ಬರ ಮನವೊಲಿಸುವಂತ ಒಂದು ಪ್ರಯತ್ನದಲ್ಲಿ, ಜೊತೆಗೆ ಇದು ಒಂದು ರೀತಿ ಟೈಮ್ ತೆಗೆದುಕೊಂಡು ಕಾಣಿಸ್ತಾ ಇದೆ. ಹೈಕಮಾಂಡು ಏನಾದರೂ ಒಂದು ಪ್ಲಾನ್ ಮಾಡಿ ಬಗೆಹರಿಸಬೇಕು ಅಂತ ಹೇಳಿ. ಅದರ ಜೊತೆಗೆ ಅಹಿಂದ ಸಮುದಾಯವೇ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಅವ್ರು ಹಾಗೆ ಮುಂದುವರಿಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಂಗಾಯ್ತಾ ಅಂತ? ಪ್ರಭು, CM ಮತ್ತು DCM ನಡುವೆ ಇದ್ದಂತಹ ಕುರ್ಚಿ ಕಾಳಗದ ವಿಚಾರಕ್ಕೆ ಸದ್ಯಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಅಂದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪರಸ್ಪರ ಒಪ್ಪಿಗೆ ಮತ್ತು ಸಹಮತದ ಹೇಳಿಕೆಯನ್ನು ಕೊಡುವ ಮುಖಾಂತರ ಇಲ್ಲಿಯವರೆಗೆ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಮಾತಿನ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಏನು ಸೂಚನೆಯನ್ನು ಕೊಡ್ತಾರೆ ಅದರಂತೆ ನಾವು ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಅನ್ನುವಂಥ ಮಾತನ್ನು. ಸೊ ಈ ಹೇಳಿಕೆಯ ಹಿಂದೆ 2 ರೀತಿಯಾದಂಥ ವ್ಯಾಖ್ಯಾನಗಳು ನಡೀತಾ ಇದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ 5 ವರ್ಷಗಳವರೆಗೂ ನಾನೇ ಮುಖ್ಯಮಂತ್ರಿ, ಆದರೆ ಹೈಕಮಾಂಡ್ ನಿರ್ಧಾರ ಬದಲಾದಾಗ ಮಾತ್ರ ಅದು ಬದಲಾವಣೆ ಸಾಧ್ಯ ಅನ್ನುವಂಥದ್ದು. ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಈ ಹಿಂದೆ ಕಥೆಗಳು ಏನಾಗಿತ್ತು ಅದಕ್ಕೆ ಬದ್ಧರಾಗಿ ಮುಖ್ಯಮಂತ್ರಿಗಳು ನಡೆದುಕೊಳ್ತಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರು. ಹಾಗೆ ಬಂದಾಗ 2.5 ವರ್ಷಗಳ ಅಧಿಕಾರ ಹಸ್ತಾಂತರದ ವಿಚಾರವೂ ಅಷ್ಟೇ ಸತ್ಯ ಅನ್ನುವಂಥ ಕ್ಲೋಸ್ ಡೋರ್ ಮೀಟಿಂಗಿನ ವಿಚಾರವೂ ಹೊರಗೆ ಬಂದಿದೆ. ಸೊ ಇಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಈ ಇಬ್ಬರು ನಾಯಕರು ಹಾಗೆ ಇವರನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ಮಾತಾಡಿದಂಥವರಿಗೆ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ. ಆ ಎಲ್ಲ ವಿಚಾರಗಳಿಗೆ ಸದ್ಯಕ್ಕೆ ಈಗ ಅಲ್ಪ ವಿರಾಮ ಬಿದ್ದಿದೆ. CM ಹಾಗೆ DCM ಬಣದ ಶಾಸಕರ ಹೈಕಮಾಂಡ್ ಪೆರೇಡ್ಗೆ, ಅಂದರೆ ದೆಹಲಿಯ ಪೆರೇಡ್ ಕೂಡ ಬ್ರೇಕ್ ಬಿದ್ದಿದೆ. ನಾಳೆ ಸರ್ಕಾರಿ ಕಾರ್ಯಕ್ರಮದ ನಿಯೋಜನೆ ವಿಚಾರದಲ್ಲಿ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ನನ್ನನ್ನು ಕರೆ ಹೇಳಿದರೆ ಮಾತ್ರ ನಾನು ದೆಹಲಿಗೆ ಹೋಗ್ತೇನೆ ಅನ್ನುವಂಥ ಮಾತ್ರ ಹೇಳ್ಕೊಂಡಿದ್ದಾರೆ. ಸೊ ಇಬ್ಬರು ನಾಯಕರ ಈ ಹೇಳಿಕೆಗಳಲ್ಲಿ 2 ರೀತಿಯಾದಂತಹ ಭಿನ್ನ ನಿಲುವುಗಳಿದ್ರೂ ಕೂಡ ಸರ್ಕಾರ ಸದ್ಯಕ್ಕೆ ಅಬಾಧಿತ, ಮುಖ್ಯಮಂತ್ರಿಗಳ ಕುರ್ಚಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಮಾತು ಕೂಡ ಅಷ್ಟೇ ಸ್ಪಷ್ಟವಾಗಿ ಕೇಳಿಬರ್ತಾ ಇದೆ. ಈಗ ಇನ್ನು ಮುಂದಿನ 7-8 ದಿನಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿನ ಒಗ್ಗಟ್ಟು ಪ್ರದರ್ಶನ ಇಬ್ಬರು ನಾಯಕರಿಗೆ ಅನಿವಾರ್ಯವಾಗಿತ್ತು. ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವುದಕ್ಕೆ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದು, ಇಂತಹ ಸಂದರ್ಭದಲ್ಲಿ ಅದನ್ನು ದೂರವಿರಿಸಿ ತಾವು ರಾಜಕೀಯವಾಗಿ ಹಾಗೆ ಪಕ್ಷದ ವಿಚಾರದಲ್ಲಿ ಬದ್ಧತೆಯನ್ನು ಮೆರಿತೇವೆ ಅನ್ನೋದನ್ನು ಇಬ್ಬರು ನಾಯಕರು ಹೇಳಿಕೊಂಡಿದ್ರು. ಇದಾದ ಬಳಿಕ ಈಗ ಅಂದರೆ ಈ ಬೆಳವಣಿಗೆಗಳಾದ ಬಳಿಕ ಜನವರಿಯ 3ನೇ ವಾರದಲ್ಲಿ ಮತ್ತೊಮ್ಮೆ ಬದಲಾವಣೆ ಪರ್ವ ಆರಂಭ ಆಗಬಹುದು, ಮತ್ತೊಮ್ಮೆ ಕುರ್ಚಿ ಕಾದಾಟದ ಜಟಾಪಟಿ ಹೆಚ್ಚಾಗಬಹುದು ಅನ್ನುವಂಥ ವಿಶ್ಲೇಷಣೆಗಳು ನಡೀತಾ ಇದೆ. ಆದರೆ ಆ ಸಂದರ್ಭವನ್ನು ಕೂಡ ನೋಡೋದಾದರೆ ಮಾರ್ಚ್ ಅಂದರೆ ಬಹುತೇಕ ಮಾರ್ಚ್ನಲ್ಲಿ ರಾಜ್ಯದ ಬಜೆಟ್ ಮಂಡನೆ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೀಗಿರುವಾಗ ಬಜೆಟನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಎಷ್ಟು ಪ್ರಸ್ತುತತೆಯನ್ನು ಪಡೀತದೆ, ಅಥವಾ ಈ ಬದಲಾವಣೆಯನ್ನು ಮಾಡಿದ್ದೇ ಆದಲ್ಲಿ ರಾಜ್ಯ ಸರ್ಕಾರದ 2.5 ವರ್ಷಗಳ ಮುಂದಿನ ಅವಧಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಸೊ ಇಂಥ ರಿಸ್ಕನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಾಗಲಿ ಅಥವಾ ಪಕ್ಷದ ನಾಯಕರುಗಳಾಗಲಿ ತೆಗೆದುಕೊಳ್ಳುವುದು ಕಷ್ಟ ಸಾಧ್ಯ ಅನ್ನುವಂಥದ್ದಿದೆ. ಇವೆರಡನ್ನು ಮೀರಿ ಮುಂದೆ ಹೋದದ್ದೇ ಆದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಅಧಿಕಾರಾವಧಿಯಲ್ಲಿ ಅವರು 3 ವರ್ಷವನ್ನು ಪೂರೈಸಿದಾಗ
ಪಕ್ಷಕ್ಕಾಗಿ ಹೋರಾಟ ನಡೆಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಭಾಗವಾಗಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆಯನ್ನು ಮಾಡಬಹುದು. ಆ ಸಂದರ್ಭ ಎದುರಾಗಿ ಬಂದಾಗ ಮುಂದಿನ 1 ವರ್ಷದ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಟ್ಟು ನಂತರದ ಚುನಾವಣೆಯಲ್ಲಿ ಪಕ್ಷ ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸಬಹುದು ಅನ್ನುವಂಥ ಮತ್ತೊಂದು ಮಾತು ನಡೀತಾ ಇದೆ. ಇವೆಲ್ಲದರ ಹೊರತಾಗಿ ಮತ್ತೊಂದು ಸಮೀಕರಣದ ಲೆಕ್ಕಾಚಾರದ ಪ್ರಕಾರ 3 ವರ್ಷದ ಅಧಿಕಾರಾವಧಿಯನ್ನು ಮುಗಿಸಿದ ಬಳಿಕ ಕೆಪಿಸಿಸಿಯ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡುವ ಮುಖಾಂತರ ಸಿದ್ದರಾಮಯ್ಯನವರು ತಮ್ಮ ಪರವಾಗಿರುವಂಥವರೊಬ್ಬರನ್ನ ಆಡಳಿತ ಭಾಗವಾಗಿ ಮುಂದುವರಿಸುವುದು, ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮುಂದುವರಿಸುವುದರ ಜೊತೆಗೆ ಪಕ್ಷದ ಹಿಡಿತವನ್ನು ಕೂಡ ಅವರು ತೆಗೆದುಕೊಂಡು ಇಬ್ಬರು ಈ ಹಿಂದಿನಂತೆಯೇ ಸಮನ್ವಯದ ಸಮೀಕರಣದ ಲೆಕ್ಕಾಚಾರದಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಮುಂದಿನ ಅವಧಿಗೆ ಆಡಳಿತಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬಹುದು. ಆ ನಿಟ್ಟಿನ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದಿದೆ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ವಿಚಾರಗಳು, ವಿಮರ್ಶೆಗಳು ನಡೀತಾ ಇದ್ರೂ ಕೂಡ ಸದ್ಯಕ್ಕೆ ಇನ್ನು 1 ತಿಂಗಳು ಅಥವಾ 1.5 ತಿಂಗಳುಗಳ ಕಾಲ ಸರ್ಕಾರಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಲ್ಲ, ಸಿದ್ದರಾಮಯ್ಯನವರ ಕುರ್ಚಿಗೂ ಕೂಡ ಯಾವುದೇ ಕಂಟಕ ಎದುರಾಗಲ್ಲ ಅನ್ನುವಂಥ ಮಾತುಗಳಿವೆ. ಆದರೆ ಇವೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನದ ಬಳಿಕ ಜನವರಿಯ 3ನೇ ವಾರದ ನಂತರದಲ್ಲಿ ಸ್ಪಷ್ಟ ಚಿತ್ರಣ ದೊರಕಬಹುದು. ಸದ್ಯದ ಮಾಹಿತಿಗಳ ಪ್ರಕಾರ ಇದೇ ರೀತಿಯೇ ಅಬಾಧಿತವಾದಂಥ ಸರ್ಕಾರ ಇನ್ನೊಂದು ವರ್ಷಗಳ ಕಾಲ ನಡಿಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.